ತುಂಬ ಸಮಿತಿ ಸಭೆಯಲ್ಲಿ ಕರೆದಿದ್ದು ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು, ನಮ್ಮ ತಹಸೀಲ್ದಾರರು ಆಗಿದ್ದು, ಈ ದಿನ ಸುಮಾರು 10 ಫೈಲ್ ನಮ್ಮ ಎದುರುಗಡೆ ಬಂದಿತ್ತು. ಅದರಲ್ಲಿ 6 ಕ್ಲಿಯರ್ ಮಾಡಿದ್ದೀವಿ. 5 ನಮಗೆ ಫಾರೆಸ್ಟ್ NOC ಬೇಕಾಗಿತ್ತು. ಈ ಸಮಿತಿಯಿಂದಲೇ ಅವ್ರಿಗೆ ಕಲಿಸ್ಬೇಕು. ಈ ಸಮಿತಿಯಿಂದ ಇವತ್ತು NOCಗೆ ಫಾರೆಸ್ಟ್ ಕಲಿಸಿದ್ದೀವಿ. ನೆಕ್ಸ್ಟ್ ಮೀಟಿಂಗ್ ಅಷ್ಟೊತ್ತಿಗೆ ಅರಣ್ಯ ಇಲಾಖೆ NOC ಬಂದ ತಕ್ಷಣ ಅದನ್ನು ಮಾಡಿಕೊಡ್ತೀವಿ. ನಾನು ನಮ್ಮ ತಹಸೀಲ್ದಾರ್ ಸೂಚನೆ ನೀಡಿದ್ದೀನಿ, ನಿಮ್ಮ ಮೇಲೆ 15 ದಿವಸಕ್ಕೆ ಇಲ್ಲ 1 ತಿಂಗಳಿಗಾದ ಒಂದು ಮೀಟಿಂಗ್ ಮಾಡಲೇಬೇಕು. ಇರುವಂಥ ಅರ್ಜಿಗಳನ್ನು ಫಸ್ಟು ಕ್ರೋಢೀಕರಿಸಿ, ಒಂದು ಹಲ್ಲಿಗೆ ಹೋದರೆ, ಫಾರ್ ಎಕ್ಸಾಂಪಲ್ ಬೆಲ್ಲಾಲಪಲ್ಲಿಗೆ ಹೋದರೆ ಬೆಲ್ಲಾಲಪಲ್ಲಿ ಒಂದೇ ಮಾಡ್ಕೊಳ್ಬಾರ್ದು, ಇರೋದೆಲ್ಲ ಮಾಡ್ಕೊಂಡು ಬರಬೇಕು. ಅವ್ರು ಕೇಳದೆ ಇರಲಿ, ಕಮಿಟಿ ಮುಂದೆ ವಾಸ್ತವಾಂಶ ಇಡಬೇಕು ಅಂತ ಹೇಳಿದ್ದೀನಿ. ಯಾಕಂದರೆ ಕೆಲವು ಅಧಿಕಾರಿಗಳು ಯಾರು ಕೇಳಿದ್ರೆ ಅವ್ರು ಮಾತ್ರ ಕಳಿಸ್ತಾರೆ, ಅದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹಲ್ಲಿಗೆ ಎಂಟೈರ್ ದರಖಾಸ್ತು ಏನೇ ಹಾಕಿದ್ರು ಅದು ನಮ್ಮ ಸಮಿತಿ ಮುಂದೆ ಬರಬೇಕು. ಆ ಥರ ಮಾಡಿದ್ದೀವಿ. ಇನ್ನು ಮೇಲೆ ಸ್ವಲ್ಪ ಚುರುಕಾಗಿ ಮಾಡಿ, ಇಷ್ಟು ದಿನ ನಮಗೆ ಹೊಸ ತಾಲೂಕು ಆದಮೇಲೆ ಆ್ಯಪ್ ವರ್ಕ್ ಆಗಲಿಲ್ಲ, ಇನ್ನೂ ಕೆಲವು 8 ಹಳ್ಳಿಗಳು ಇನ್ನೂ ಆ್ಯಪ್ ವರ್ಕ್ ಆಗ್ತಾಯಿಲ್ಲ. ಆ ಸಮಸ್ಯೆ ಇದ್ದಿದ್ದರಿಂದ ಸ್ವಲ್ಪ ತಡ ಆಗಿದೆ. ಇನ್ನಂತೂ ಬೇಗ ಮಾಡಿ ಪಾಪ ಬಡವರಿಗೆ, ಕಡು ಬಡವರು ಯಾರಿದ್ದಾರೆ, ಭೂ ರಹಿತರು ಯಾರಿದ್ದಾರೆ, ಅವ್ರ ಜಮೀನು ಕೊಡುವಂಥ ಕೆಲಸ ಅಂತೂ ನಾವು ಮಾಡ್ತೀವಿ. ಒಟ್ಟು ತಾಲೂಕಲ್ಲಿ ಎಷ್ಟು ಫಲಾನುಭವಿಗಳು ಅಪ್ಲಿಕೇಶನ್ ಹಾಕಿರೋ ಮೊದಲಿಂದ ಅಪ್ಲಿಕೇಶನ್ ಹಾಕಿರೋದು ಹೆಚ್ಚು ಕಮ್ಮಿ ಈಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಒಂದು 500ರಿಂದ 600 ಬರ್ತಾ ಇದೆ ಅಷ್ಟೇ. ಈಗ ಇದನ್ನು ಕ್ಲಿಯರ್ ಮಾಡಿದ್ರೆ ಇದರಲ್ಲಿ ಏನಾಗಿದೆ, ಕೆಲವು ಸುಮಾರು ರಿಜೆಕ್ಟು ಆಗಿದೆ. ಅವೆಲ್ಲ AC ರಿಮೈಂಡ್ ಹೋಗ್ಬೇಕು. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಯಾರು ರಿಜೆಕ್ಟ್ ಆಗ್ತಾಯಿದೆ ಅವ್ರನ್ನೆಲ್ಲ ಕ್ರೋಢೀಕರಿಸಿ ACನೇ ಬಾಗೇಪಲ್ಲಿಗೆ ಬರೋಕ್ಕೆ ಮಾಡಿಬಿಟ್ಟು ಅಲ್ಲೇ ಕೋರ್ಟ್ ನಡೆಸಿ ಅಲ್ಲೇ ಮತ್ತು ನಮ್ಮ ಸಮಿತಿಗೆ ಬರೋ ಥರ ರಿಮ್ಯಾಂಡ್ ಮಾಡಿಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೀನಿ. ನಾನಂತೂ ನಿಶ್ಚಯ ಮಾಡಿದ್ದೀನಿ, ಆ್ಯಸ್ ಎ ಸ್ಪ್ಯಾನ್ ಆಫ್ 6 ಮಂತ್ಸ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ಅರ್ಜಿನೂ ಕ್ಲಿಯರ್ ಮಾಡಬೇಕು. ಕೊಡುವಂಥ ಯಾರು ಭೂ ರಹಿತರಿದ್ದರೆ ಜಮೀನು ಕೊಡುವಂಥ ಕೆಲಸಕ್ಕೆ ನಾನು ಮಾಡ್ತೀನಿ. ತಾಲೂಕು ಆಫೀಸು ಶಂಕುಸ್ಥಾಪನೆ ಮಾಡಬೇಕು ಅಂತ ಖಂಡಿತವಾಗ್ಲೂ ಹತ್ತಿರದಲ್ಲೇ ಜಮೀನು ಆಲ್ರೆಡಿ ಕ್ಲಿಯರ್ ಆಗಿದೆ. PW ಪ್ರಾಮ್ಸಿಗೆ ಏಜೆನ್ಸಿ ಕೊಟ್ಟಿದ್ದೀವಿ, ಡಿಸೈನು ಬಂದಿದೆ. ಇನ್ನು ಅವ್ರು ಸ್ವಲ್ಪ ವರ್ಕ್ ಮಾಡ್ಕೋಬೇಕು ಎಕ್ಸಿಕ್ಯೂಷನ್ ಮಾಡೋಕ್ಕೆ. ಹತ್ತಿರದಲ್ಲೇ ಟೆಂಡರ್ ಕರೆದು ಅದೇ ಸ್ಪ್ಯಾನ್ ಆಫ್ ನಾನು ಅಂದ್ಕೊಂಡಿದ್ದೀನಿ ಜುಲೈ ಅಷ್ಟೊತ್ತಿಗೆ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ಗೆ ಗುದ್ಲಿ ಪೂಜೆ ಮಾಡಿ ಆ ಕಾರ್ನರಲ್ಲೇ ಪುಲ್ಗಲ್ ಕ್ರಾಸ್ ಕಾರ್ನರಲ್ಲೇ ಮೇನ್ ರೋಡ್ಗೆ ಒಳ್ಳೆ ಸುಸಜ್ಜಿತವಾದಂಥ ಆಡಳಿತ ಮಾಡೋಕ್ಕೆ ಯೋಗ್ಯವಾದಂಥ ಜಾಗವನ್ನು ಹುಡುಕಿದ್ದೀವಿ. ಒಳ್ಳೆ ಭವನ ಒಂದು 10ರಿಂದ 12 ಕೋಟಿಯಲ್ಲಿ ನಿರ್ಮಾಣ ಮಾಡ್ತೀವಿ. ಸರ್, ಮತ್ತು ಇನ್ನೊಂದು ಈ ಚೀಮುಲ್ಲು ಈಗ ಒಂದು ಹೊಸದಾಗಿರೋದು ಸಂತೋಷ ಇಲ್ಲ, ಅದು ಅದರಲ್ಲಿ ನಿಮ್ಮದು ಒಂದು ನಿಮ್ಮ ಸ್ನೇಹಿತರೇ ಒಬ್ಬರು ಆಗಿರೋದು ಅಧ್ಯಕ್ಷರಾಗಿರೋದು ತುಂಬ ಸಂತೋಷ. ಈಗ ತಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕಾಗಿರುತ್ತೆ. ಈಗ ಒಂದು ಏನಂದರೆ ನಮ್ಮ ತಾಲೂಕು ಗಡಿ ತಾಲೂಕು ತುಂಬ ಅತಿ ಕಡು ಬಡವರಿದ್ದಾರೆ. ಈ KMF ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಈ ನಂದಿನಿ ಇದರಲ್ಲಿ ಹಾಲು ಉತ್ಪಾದಕ ಸಹಕಾರಿ ಸಂಘಗಳಲ್ಲಿ ಒಂದು 3 ಜನ 4 ಜನ ಅಪಾಯಿಂಟಲ್ಲಿರ್ತಾರೆ. ಅವರು ಸುಮಾರು ವರ್ಷದಿಂದ ದುಡಿತಾ ಇದ್ದಾರೆ. ಅವ್ರಿಗೆಲ್ಲ ಸುಮಾರು ಕಮ್ಮಿ ಪೇಮೆಂಟ್ ಬರುತ್ತೆ. 2013ರಲ್ಲಿ ಸರ್ಕಾರನೇ ಈ ಒಂದು KMF ಏನಿದೆಯೋ ಅದನ್ನೆಲ್ಲ ಮಿನಿಮಮ್ ವೇಜಸ್ ಮಾಡಿ ನೀವು ಅಪ್ಗ್ರೇಡ್ ಮಾಡಿಬಿಟ್ಟು ಮಿನಿಮಮ್ ವೇಜಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ? ಇಲ್ಲ ಸ್ನೇಹಿತರೆ, ನನ್ನ ಗಮನಕ್ಕೆ ನೀವು ಈಗ ತಂತಿದ್ದೀರಾ. ನಂದಿರೋದು ನನ್ನ ಗಮನದಲ್ಲಿ ಇಲ್ಲ. ಈಗ ಬರ್ತಾರೆ ಮಂಜುನಾಥ್ ರೆಡ್ಡಿ ಅಧ್ಯಕ್ಷ, ಚಿಮೂಲ್ ಅಧ್ಯಕ್ಷರು, ಅದರ ಕಾರ್ಯಕ್ರಮ ಹೊಸಕ್ಕೆ ನಾನು ಅವ್ರ ಜೊತೆಯಾಗಿ ಹೋಗ್ತೀವಿ. ತಾವೆಲ್ಲ ಒಳ್ಳೆಯದಾಯಿತು. ಈಗಲೇ